ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಚಾನಲ್ ಆಹಾರ ಯುಗಕ್ಕೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಚರ್ಚೆಯ ಫೋಕಸ್ ಬಾರ್ಲಿ ಕಾಳಿಗೆ ಬಹು ದೀರ್ಘವಾದ ಇತಿಹಾಸ ಉಂಟು. ಬಹಳ ಹಿಂದಿನಿಂದಲೂ ನಮ್ಮ ದೇಶದಲ್ಲೇ ಬೆಳೆಯಲಾಗುತ್ತಿರುವ ಏಕದಳ ಧಾನ್ಯ ಬಾರ್ಲಿ. ಹುಲ್ಲು ಜಾತಿಗೆ ಸೇರಿದ ಸಸ್ಯ ಬಾರ್ಲಿ, ಹೊರ್ಡಿಯಂ ವಲ್ಗರೆ. ಬಾರ್ಲಿ ಕಾಳನ್ನು ಅದರ ಮೂಲ ರೂಪದಲ್ಲಿ ನೋಡಿರುವವರು ನಮ್ಮಲ್ಲಿ ಅಪರೂಪವೇ. ಅದಕ್ಕೆ ಭತ್ತಕ್ಕಿರುವಂತೆ ಕಾಳಿನ ಹೊರಕವಚವಾಗಿ ಹೊಟ್ಟು ಇರುತ್ತದೆ. ಸಾಮಾನ್ಯವಾಗಿ ಹೊಟ್ಟು ಗಟ್ಟಿಯಾಗಿ ಅಂಟಿಕೊಂಡಿರುತ್ತದೆ. ಹೊಟ್ಟಿನ ಅಂಶ ಕಡಿಮೆ ಇರುವ ಹೊಟ್ಟು ಕಾಳಿನ ಉಳಿದ ಭಾಗದೊಂದಿಗೆ ಗಟ್ಟಿಯಾಗಿ ಅಂಟಿಕೊಳ್ಳದೇ ಇರುವಂತಹ ಹಲ್ಲೆಸ್ ಬಾರ್ಲಿಯೂ ಉಂಟು. ಬಾರ್ಲಿ ಕಾಳಿನ ಹೊಟ್ಟು ತೆಗೆದರೆ ಸಿಗುವುದು ಹಲ್ಡ್ ಬಾರ್ಲಿ. ಇದರ ಮೇಲಿನ ತವುಡನ್ನು ಪಾಲಿಷ್ ಮಾಡಲಾಗುತ್ತದೆ. ಮಿಲ್ ಮಾಡಿ ಹೊಟ್ಟು ತವುಡು ಇವೆರಡನ್ನೂ ತೆಗೆದ ನಂತರ ಲಬ್ಧವಾಗುವ ಪಾಲಿಷ್ ಮಾಡಿದ ಬಾರ್ಲಿ, ಪರ್ಲ್ಡ್ ಬಾರ್ಲಿಯೇ ನಮಗೆ ಮಾರುಕಟ್ಟೆಯಲ್ಲಿ ಸಿಗುವ ಬಾರ್ಲಿ ಅಕ್ಕಿ. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ವಾಹಿನಿ ಆಹಾರ ಯುಗವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಇದರಿಂದಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ಮಿಸ್ ಆಗದಂತೆ ತಕ್ಷಣ ನಿಮಗೆ ಲಭ್ಯವಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಬಾರ್ಲಿ ಹಲವಾರು ಪೋಷಕಾಂಶಗಳ ಉತ್ತಮ ಮೂಲ. 100 ಗ್ರಾಂ ಹಲ್ ಮಾಡಲಾದ ಬಾರ್ಲಿಯಲ್ಲಿ ಇರುವ ಪೋಷಕಾಂಶಗಳ ವಿವರ ಎಂದರೆ ಕಾರ್ಬೋಹೈಡ್ರೇಟ್ 73.5 ಗ್ರಾಂ, ನಾರು 17.3 ಗ್ರಾಂ, ಪ್ರೋಟೀನ್ 12.5, ಮೇಧಸ್ಸು 2.3 ಗ್ರಾಂ, ಕ್ಯಾಲೋರಿ 354. ಇದರಲ್ಲಿರ್ತಕ್ಕಂಥ ಅನೇಕ ಪೋಷಕಾಂಶಗಳು ದೈನಂದಿನ ಅವಶ್ಯಕತೆಯ ಹೆಚ್ಚಿನ ಶೇಕಡಾವಾರು ಪ್ರಮಾಣವನ್ನು ನಮಗೆ ಲಬ್ಧವಾಗಿಸುತ್ತದೆ. ಈಗಾಗಲೇ ನೋಡಿದಂತೆ ಬಾರ್ಲಿ ಹಲವಾರು ಪೋಷಕ ತತ್ವಗಳನ್ನು ಹೊಂದಿದೆ. ಇದು ಪೋಷಕಾಂಶ ಭರಿತವಾದದ್ದು. ನಾರು ವಿಟಮಿನ್ಗಳು, ಮುಖ್ಯವಾಗಿ ಬಿ ವಿಟಮಿನ್ಗಳು, ಲವಣಾಂಶ, ಸೆಲೆನಿಯಂ, ರಂಜಕ, ಮೆಗ್ನೀಷಿಯಂ ಮತ್ತು ಕಬ್ಬಿಣ ಇತ್ಯಾದಿ ಉತ್ತಮ ಪ್ರಮಾಣದಲ್ಲಿದೆ. ಆ್ಯಂಟಿಆಕ್ಸಿಡೆಂಟ್ಗಳಾದ ಫಿನಾಲಿಕ್ ಆಮ್ಲಗಳು, ಫ್ಲೇವನಾಯ್ಡ್ಗಳು, ಲಿಗ್ನನ್ಗಳನ್ನು ಬಾರ್ಲಿ ಹೊಂದಿದೆ. ಈ ಎಲ್ಲ ಕಾರಣಗಳಿಂದಾಗಿ ಬಾರ್ಲಿ ನಮಗೆ ಅನೇಕ ಆಹಾರ ಲಾಭಗಳನ್ನು ಒದಗಿಸಿಕೊಡುತ್ತದೆ. ಬಾರ್ಲಿಯ ಅದ್ಭುತ ಆಹಾರ ಲಾಭಗಳನ್ನು ಕುರಿತು ನೋಡೋಣ ಬನ್ನಿ. ಬಾರ್ಲಿ ದೇಹದ ತೂಕ ಕಡಿಮೆ ಮಾಡಲು ಸಹಕಾರಿ. ಬಾರ್ಲಿಯಲ್ಲಿ ನಾರಿನಂಶ ಹೆಚ್ಚಾಗಿದೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇಡುವುದಲ್ಲದೆ ದೇಹದ ತೂಕ ನಿಯಂತ್ರಣ ಮಾಡುವುದಕ್ಕೆ ಬಾರ್ಲಿ ಸಹಾಯಕಾರಿ. ನಾರಿನಂಶ ಹೆಚ್ಚು ಇರುವ ಆಹಾರಗಳು ಜಠರದಲ್ಲಿ ಹೆಚ್ಚು ಕಾಲ ಉಳಿಯುವುದರಿಂದ ಹೊಟ್ಟೆ ತುಂಬಿದಂತಿದ್ದು ಮತ್ತೆ ಮತ್ತೆ ತಿನ್ನಬೇಕೆಂಬ ಚಡಪಡಿಕೆಯನ್ನು ತಡೆಯುತ್ತದೆ. ನಾರಿನಂಶವಷ್ಟೇ ಅಲ್ಲದೆ ಬಾರ್ಲಿ ವಿಟಮಿನ್ ಸಿ ಸಮೃದ್ಧ ಕೂಡ. ಅದೂ ಕೂಡ ದೇಹದ ತೂಕ ಕಡಿಮೆ ಮಾಡಲು ಸಹಕಾರಿ. ವಿಟಮಿನ್ ಸಿ ದೇಹದಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯುತ್ತದೆ. ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ ಮಾಡಲು ಬಾರ್ಲಿ ಸಹಕಾರಿ. ಬಾರ್ಲಿಯಲ್ಲಿರುವ ಮುಖ್ಯವಾದ ನಾರಿನ ರೂಪವೆಂದರೆ ಬೀಟಾ ಗ್ಲೂಕಾನ್. ಇದು ಒಂದು ಸಾಲ್ಯುಬಲ್ ಫೈಬರ್. ದ್ರವಗಳೊಂದಿಗೆ ಬೆರೆತಾಗ ಅದು ಜೆಲ್ಲನ್ನು ರೂಪಿಸುತ್ತದೆ. ಕೊಲೆಸ್ಟರಾಲ್ ಕಡಿಮೆ ಮಾಡುವಲ್ಲಿ, ರಕ್ತದ ಸಕ್ಕರೆ ಕಡಿಮೆ ಮಾಡುವಲ್ಲಿ ಇದು ಸಹಕಾರಿ. ಬೀಟಾ ಗ್ಲೂಕಾನ್ಗಳು ಓಟ್ಸ್ನಲ್ಲಿಯೂ ಸಹ ಕಂಡುಬರುತ್ತವೆ. ಬಾರ್ಲಿ ಬೀಟಾ ಗ್ಲೂಕಾನ್ ಹೊಂದಿರುವ ಆಹಾರ ಸೇವನೆ ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ ಎಂದು ಕಂಡುಬಂದಿದೆ. ಅಲ್ಲದೆ ಬಾರ್ಲಿಯ ಗ್ಲೈಸಮಿಕ್ ಸೂಚ್ಯಂಕ ಅಂದರೆ GI 28 ಮಾತ್ರ. ಇತರ ಧಾನ್ಯಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ. ಉದಾಹರಣೆಗೆ ನಾವು ತಿನ್ನುವ ಪಾಲಿಶ್ ಆದ ಅಕ್ಕಿಯ GI 70. ಇತರ ಏಕದಳ ಧಾನ್ಯಗಳ ತುಲನೆಯಲ್ಲಿ ಬಾರ್ಲಿಯದೇ ಅತಿ ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕ. ಇದು ಬಾರ್ಲಿಯ ಮತ್ತೊಂದು ವಿಶೇಷ. ಇದರಿಂದಾಗಿ ರಕ್ತದ ಸಕ್ಕರೆಯ ಪ್ರಮಾಣದ ತೀವ್ರವಾದ ಏರಿಳಿಕೆಗಳು ಕಡಿಮೆಯಾಗುತ್ತವೆ. ಡಯಾಬಿಟೀಸ್ ನಿರ್ವಹಣೆಗೆ ಬಾರ್ಲಿ ಬಹಳ ಉತ್ತಮ. ಬಾರ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. 100 ಗ್ರಾಂ ಬೇಯಿಸದ ಬಾರ್ಲಿಯಲ್ಲಿ ಸುಮಾರು 17 ಗ್ರಾಂನಷ್ಟು ನಾರಿನಂಶ ಇದೆ.
ಇದು ನಮ್ಮ ದೈನಂದಿನ ಅವಶ್ಯಕತೆಯ ಸರಿಸುಮಾರು 50%. ಇದರಿಂದಾಗಿ ಮಲವಿಸರ್ಜನೆ ಸರಿಯಾಗಿ ಆಗುತ್ತದೆ, ಜೀರ್ಣಾಂಗ ವ್ಯವಸ್ಥೆ ಕ್ಲೀನ್ ಆಗಿರುತ್ತದೆ, ದೀರ್ಘಕಾಲದಿಂದಲೂ ಹೊಟ್ಟೆ ಕಟ್ಟಿಕೊಳ್ಳುವಿಕೆಯಿಂದ ತೊಂದರೆ ಅನುಭವಿಸುತ್ತಿರುವವರಿಗೂ ಇದರಿಂದ ಸುಲಭ ಪರಿಹಾರ ಸಾಧ್ಯ. ಹೊಟ್ಟೆಯಲ್ಲಿ ಉರಿ, ಅಲ್ಸರೇಟಿವ್ ಕೊಲೈಟಿಸ್ಗೂ ಬಾರ್ಲಿ ಉತ್ತಮ ಪರಿಹಾರಕ ಎಂದು ಕಂಡುಬಂದಿದೆ. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉತ್ತಮವಾದ ಬ್ಯಾಕ್ಟೀರಿಯಾಗಳನ್ನು ಇದು ಪೋಷಿಸುತ್ತದೆ ಎಂದು ಕಂಡುಬಂದಿದೆ. ಬೀಟಾ ಗ್ಲೂಕಾನ್ ಈ ಉಪಯೋಗಕಾರಿ ಬ್ಯಾಕ್ಟೀರಿಯಾಗಳಿಗೆ ಉತ್ತಮ ಆಹಾರವಾಗಿ ಅವುಗಳ ಪ್ರೋಬಯಾಟಿಕ್ ಆಕ್ಟಿವಿಟಿ ಉತ್ತಮಗೊಳಿಸುತ್ತದೆ. ಬಾರ್ಲಿ ಕೆಟ್ಟ ಕೊಲೆಸ್ಟರಾಲ್ ಅಂದರೆ LDL ಕೊಲೆಸ್ಟರಾಲ್ನ ಪ್ರಮಾಣವನ್ನು ತಗ್ಗಿಸುತ್ತದೆ. ರಕ್ತದೊತ್ತಡ ಅಂದರೆ BP ನಿಯಂತ್ರಣ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮುಖ್ಯವಾದ ಖನಿಜಾಂಶಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂಗಳನ್ನು ಉತ್ತಮ ಪ್ರಮಾಣದಲ್ಲಿ ಹೊಂದಿರುವುದರಿಂದ ಬಾರ್ಲಿ ಸುದೃಢವಾದ ಆರೋಗ್ಯವಂತವಾದ ಮೂಳೆಗಳನ್ನು ರೂಪಿಸುವಲ್ಲಿ ಸಹಕಾರಿ. ಆಸ್ಟಿಯೋಪೋರೋಸಿಸ್ ತಗ್ಗಿಸಬಲ್ಲದು. ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವುದರಿಂದ ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಆರೋಗ್ಯ ಒಟ್ಟಾರೆಯಾಗಿ ಉತ್ತಮಗೊಳ್ಳುತ್ತದೆ. ಉತ್ತಮವಾದ ನಾರು, ಆ್ಯಂಟಿ ಆಕ್ಸಿಡೆಂಟ್ಗಳಿಂದಾಗಿ ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು, ವಿಶೇಷವಾಗಿ ದೊಡ್ಡ ಕರುಳಿನ ಕ್ಯಾನ್ಸರ್ನ ವಿರುದ್ಧವಾಗಿ ಬಾರ್ಲಿ ರಕ್ಷಣೆ ಒದಗಿಸಬಲ್ಲದು. ಅಲರ್ಜಿಗಳ ವಿರುದ್ಧದ ಹೋರಾಟದಲ್ಲೂ ಇದು ಸಹಕಾರಿ. ಬಾರ್ಲಿ ನೀರು ಮೂತ್ರಪಿಂಡಗಳ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚು ಪ್ರಮಾಣದ ಮೂತ್ರ ವಿಸರ್ಜನೆಗೆ ಇದು ಸಹಕಾರಿ. ಇದರಿಂದಾಗಿ ದೇಹದಲ್ಲಿನ ವಿಷಕಾರಕ ವಸ್ತುಗಳು ವಿಸರ್ಜಿಸಲ್ಪಡುತ್ತವೆ, ಡಿಟಾಕ್ಸ್ ಆಗುತ್ತದೆ. ಬಾರ್ಲಿ ನೀರು ಕಿಡ್ನಿ ಸ್ಟೋನ್ಗಳನ್ನು ಹೋಗಲಾಡಿಸುತ್ತದೆ ಎಂದು ತಿಳಿಯಲಾಗಿದೆ. ಇದರಲ್ಲಿರುವ ವಿಟಮಿನ್ B6 ಕಿಡ್ನಿ ಸ್ಟೋನ್ಗಳನ್ನು ಒಡೆಯಬಲ್ಲದು, ಮೆಗ್ನೀಷಿಯಂ ಅವುಗಳನ್ನು ಕರಗಿಸಬಲ್ಲದು ಎನ್ನಲಾಗುತ್ತದೆ. ಉರಿಯೂತಗಳನ್ನು ಕೂಡ ಬಾರ್ಲಿ ನೀರು ತಗ್ಗಿಸಬಲ್ಲದು. ಬಾರ್ಲಿ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿನ ಆರೋಗ್ಯಕ್ಕೂ ಕೂಡ ಉತ್ತಮ. ಬಾರ್ಲಿಯನ್ನು ಬಳಸುವುದು ಹೇಗೆ? ಬಾರ್ಲಿ ಅಕ್ಕಿಯನ್ನು ಅನ್ನ ಮಾಡಿ ಬಳಸಬಹುದು. ಬಾರ್ಲಿಯನ್ನು ಹಿಟ್ಟು ಮಾಡಿ ಕೇವಲ ಅದನ್ನೇ ಅಥವಾ ಇತರ ಹಿಟ್ಟುಗಳೊಂದಿಗೆ ಬೆರೆಸಿ ಬಳಸಬಹುದಾಗಿದೆ. ಬಾರ್ಲಿಯನ್ನು ನೀರಿನಲ್ಲಿ ಬೆರೆಸಿ ಕುದಿಸಿ ಮಾಡಿದ ಬಾರ್ಲಿ ನೀರು, ಬಾರ್ಲಿ ವಾಟರ್ ಸಾಕಷ್ಟು ಪ್ರಯೋಜನಕಾರಿ. ಬೇಸಿಗೆ ಕಾಲದಲ್ಲಿ ಬಳಕೆ ಒಳ್ಳೆಯದು ಎನ್ನಲಾಗುತ್ತದೆ. ಬಾರ್ಲಿಯನ್ನು ಮೊಳಕೆ ಕಟ್ಟಿ ಬಳಸುವುದು ಉತ್ತಮ ಎನ್ನಲಾಗುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ದೊರೆಯುವ ಪರ್ಲ್ ಆದ ಬಾರ್ಲಿಯನ್ನು ಮೊಳಕೆ ಕಟ್ಟಲಾಗುವುದಿಲ್ಲ, ಅದು ಮೊಳಕೆ ಒಡೆಯುವುದಿಲ್ಲ. ಬಾರ್ಲಿಯಿಂದ ಮಾಡಿದ ಅವಲಕ್ಕಿಯೂ ಸಿಗುತ್ತದೆ. ಇದನ್ನು ಮ್ಯೂಸ್ಲಿಯ ಭಾಗವಾಗಿಯೂ ಬಳಸಲಾಗುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಬಾರ್ಲಿಯ ಬಳಕೆಯಾಗುವುದು ಮಾಲ್ಟ್ ಆದ ರೂಪದಲ್ಲಿ, ಅದರಲ್ಲೂ ಬೀರ್ ಇತ್ಯಾದಿಗಳ ತಯಾರಿಕೆಯಲ್ಲಿ. ಮಾಲ್ಟ್ ಆದ ಬಾರ್ಲಿಯನ್ನು ಬಾಲಾಹಾರಗಳ ತಯಾರಿಕೆಯಲ್ಲಿಯೂ ಬಳಸುವುದುಂಟು. ಭಾರತೀಯ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಅನಾದಿ ಕಾಲದಿಂದ ಬಳಸಲ್ಪಡುತ್ತಿರುವ ಪಿತೃಕಾರ್ಯದ ಮಂತ್ರಗಳಲ್ಲಿಯೂ ಬರುವ ಯವ ಬಾರ್ಲಿಯೇ. ಅಶ್ವಲಾಯನ ಶ್ರಾದ್ದ ಪದ್ಧತಿಯಲ್ಲಿ ಬರುವ ಯವೋಸಿ ಧಾನ್ಯರಾಜೋ ವಾ ವಾರುಣೋ ಮಧುಸಂಯುತಃ ಎಂಬಲ್ಲಿ ಯವ ಅಂದರೆ ಬಾರ್ಲಿ. ಬಾರ್ಲಿಯನ್ನು ಹಿಂದಿನಿಂದಲೂ ಗುರುತಿಸಲಾಗುತ್ತಿದ್ದುದು ಬಾರ್ಲಿ ಧಾನ್ಯ ರಾಜ ಎಂದು. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ವಾಹಿನಿಯಲ್ಲಿ ಭಾಗಿಯಾಗಿದ್ದೀರಿ. ಅನಂತ ಧನ್ಯವಾದಗಳು. ಕಂಟೆಂಟ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ತಿಳಿದವರೊಂದಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಕನ್ನಡ ವಾಹಿನಿಯನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಆಹಾರದೊಂದಿಗೆ ಆಹಾರಯುಗ ವಾಹಿನಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.